ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತು ನಾನು ಬ್ಲ್ಯಾಂಕ್ ಆಗಿದ್ದೀನಿ. ನಾನು ಯೂಶ್ವಲಿ ಎಲ್ಲ ಪ್ರಿಪೇರ್ ಆಗಿ ಬರ್ತಿದ್ದೆ ಏನು ಮಾತಾಡಬೇಕು ಅಂತ. ಇವತ್ತು ನಿಜವಾಗ್ಲೂ ಬ್ಲ್ಯಾಂಕ್ ಆಗಿದ್ದೀನಿ. ಕೊತ್ತಲವಾಡಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಟೆಕ್ನಿಷಿಯನ್ಸ್ ಅವರ ಸಿನಿಮಾ. ಡೇ ಒನ್ ಮೊದಲನೇ ದಿನ ಶೂಟ್ ಸ್ಟಾರ್ಟ್ ಆದಾಗ ರಾಜು ಸರ್ ನನಗೆ ಮೊದಲಿಂದ ಪರಿಚಯ, ಭಾಳ ಆತ್ಮೀಯರು. ನಾನು ಆ್ಯಕ್ಟ್ ಮಾಡಿದಂಥ ದಿಯಾ ಸಿನಿಮಾದ ಡೈರೆಕ್ಟರ್ ಅಶೋಕ್ ಸರ್ ಅವರ ಆತ್ಮೀಯರವರು. ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಭಾಳಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಮೊದಲಿಂದ ಅವ್ರ ಪರಿಚಯ. ಸೊ ಅವರು ಕತೆ ಹೇಳಿದಾಗ ಇದ್ದಂತಹ ಪಾಸಿಟಿವಿಟಿ ಆಗಿರಲಿ, ಮೊದಲನೇ ಶಾರ್ಟ್ ತೆಗೆದಾಗ, ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ. ಅವರು ಸೆಟ್ಟಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ, ಇಷ್ಟೆಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಟ ಆಗಬೇಕಿತ್ತು. ಅದು ಬಟ್ ಒಂದು ಆರ್ಭಟ ಇಲ್ಲ, ತುಂಬ ಸೈಲೆಂಟ್ ಇದ್ದಿತ್ತು. ಒಂದು ಕ್ಯಾಮ್ರಾ ಸುಮ್ಮನೆ ಅಲ್ಲಿ ಇರ್ತಾ ಇತ್ತು, ಶಾರ್ಟ್ ತೆಗಿತಾ ಇದ್ರು. ನಾನು ಏನು ತೆಗಿತಾ ಇದ್ದಾರೆ ಅಂತ ಹೋಗಿ ಮಾನಿಟರ್ ನೋಡಿದಾಗ ಶಾಕ್ ಆದೆ. ಅದ್ಭುತವಾದ ವಿಜುವಲ್ಸ್. ನೀವು ಟ್ರೈಲರ್ ಏನು ನೋಡಿದ್ರು, ಸಿನಿಮಾದುದ್ದಕ್ಕೂ ಪ್ರತಿ ಶಾರ್ಟನ್ನು ಅಷ್ಟೇ ಶ್ರದ್ಧೆಯಿಂದ ಅವ್ರು ತೆಗೆದಿದ್ದಾರೆ. ತುಂಬ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವರು. ನಮ್ಮ ಸಿನಿಮಾಗೆ ಅವ್ರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ. ಆ್ಯಂಡ್ ರಘು ನಿಡುವಲ್ಲಿ ಸರ್, ಅವರ ಪ್ರತಿ ಮಾತುಗಳು ಹಾಡಿನ ಸಾಲ್ ಥರ ಇರುತ್ತೆ. ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗೆ ಅವರು ಬರ್ತಿದ್ದಾರೆ. ಖುಷಿ ಇದೆ. ನನಗೆ ಬಹಳ ಭಯ ಇತ್ತು. ನಾನು ಕರಾವಳಿ ಭಾಗದವನು, ಹಾಗಾಗಿ ಮಂಡ್ಯ ಶೈಲಿಯ ಕನ್ನಡ ಮಾತಾಡೋದಕ್ಕೆ ಬಹಳ ಭಯ ಇತ್ತು. ಬಟ್ ಅವರ ಸಾಲ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅದು ತನ್ನಂತಾನಾಗೆ ನನ್ನ ಬಾಯಲ್ಲಿ ಬಂದ್ಬಿಡ್ತು. ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಬಹಳ ಹೆಲ್ಪ್ ಮಾಡಿದ್ರು ನನಗೆ. ಆ್ಯಂಡ್ ಮ್ಯೂಸಿಕ್ ಆಬ್ವಿಯಸ್ಲಿ ವಶಿಷ್ಠ ಸರ್ ಹಾಗೆಯೇ ಅಭಿನಂದನ್ ಇಬ್ಬರು ನಮ್ಮ ಚಿತ್ರದ ನಿಜವಾಗ್ಲೂ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಡುಗಳು ಈಗಲೂ ಭಾಳಷ್ಟು ಜನ ಹಾಡುಗಳ ಬಗ್ಗೆ ಮಾತಾಡ್ತಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ಸಾಗರ್ ಸರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂಥ ಸ್ನೇಹಿತ ಅವರು. ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಜೊತೆಯಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ನನಗೆ ಆ್ಯಕ್ಷನ್ ಅಂದರೆ ಭಾಳ ಇಷ್ಟ. ಬಟ್ ದಿಯಾ ಆದಮೇಲೆ ಒಂದು ರೀತಿಯಲ್ಲಿ ಟಚ್ಚೇ ಹೋಗಿತ್ತು, ಬರೀ ಲವ್ ಮಾಡೋದೇ ಆಯಿತು. ಸೊ ಈ ಸಿನಿಮಾದಲ್ಲಿ ನನಗೆ ಆ್ಯಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆ್ಯಂಡ್ ಸಾಗರ್ ಸರ್ ಜೊತೆ ನಾನು ಭಾಳಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ. ಒಂದು ಒಳ್ಳೆ ಸ್ನೇಹಿತ ಆದರು. ಭಾಳಷ್ಟು ಸಿನಿಮಾಗಳು ನಾವು ಜೊತೆಲಿ ಮಾಡ್ತಾಯಿದ್ವಿ. ನಾನು ಡೈರೆಕ್ಷನ್ ಮಾಡೋ ಸಿನಿಮಾದಲ್ಲೂ ಕೂಡ ಅವರೇ ಸ್ಟಂಟ್ ಕೊರಿಯೋಗ್ರಾಫರ್. ಅವ್ರು ಕಾಣಿಸೋದೇ ಇಲ್ಲ ಯಾವಾಗಲೂ. ಅವ್ರ ಕತೆ ಹೇಳಿದಾಗಲೇ ನನಗೊಂಥರ ನಾನು ಟೀಸರ್ ಲಾಂಚಲ್ಲೂ ಹೇಳಿದ್ದೆ, ನನ್ನ ಮಗಳು ಸಡನ್ನಾಗಿ ಅವ್ರ ಹತ್ರ ಫುಲ್ ಕನೆಕ್ಟ್ ಆಗಿಬಿಟ್ಲು. ಸೊ ಅಲ್ಲೇ ನನಗನ್ಸು ಈ ಪ್ರಾಜೆಕ್ಟ್ ಏನೋ ಒಂದು ಆಗುತ್ತೆ ಅಂತ. ದಿಯಾದಲ್ಲಿ ಒಂದು ಡೈಲಾಗ್ ಇದೆ, ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್ ಅಂತ. ಈ ಸಿನಿಮಾದಲ್ಲಿ ನನಗೆ ಸರ್ಪ್ರೈಸ್ ಅಮ್ಮ. ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾ ಇದ್ರು. ಅಂದರೆ ಶೂಟಿಂಗ್ ಉದ್ದಕ್ಕೂ ನಮ್ಮ ನಿರ್ದೇಶಕರು ಪ್ರೊಡಕ್ಷನ್ ಹೌಸ್ ಯಾರು ಅಂತ ನನಗೆ ಗೊತ್ತೇ ಆಗಿಲ್ಲ. ನನ್ನ ಮಿಡ್ಲಲ್ಲಿ ಒಂದು ಸಮಸ್ಯೆ ಕೂಡ ಆಗಿತ್ತು. ಅಂದರೆ ಏನೋ ಒಂದು ಹೆಲ್ಪ್ ಬೇಕಿತ್ತು ಪ್ರೊಡಕ್ಷನ್ ಹೌಸಿಂದ. ಏನೋ ಕೇಳಿದ್ದೆ ಸರ್ ಹತ್ರ, ಸರ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಡೇ ಅದು ಯಾವ ರೀತಿ ಹೆಲ್ಪ್ ಆಗಿ ಬಂತು ಅಂತ ಹೇಳಿದ್ರೆ ನನಗೆ ಶಾಕ್ ಆಗಿದೆ. ಯಾರೋ ಅಂಡರ್ ವರ್ಲ್ಡ್ ಡಾನ್ ಅಂತ ಅಂದ್ಕೊಂಡಿದ್ದೆ. ಪ್ರೊಡಕ್ಷನ್ ಹೌಸ್ ಯಾರು ಗುರು ಅಂದರೆ ಇಷ್ಟೊಂದೆಲ್ಲ ಅಂತ ಸಡನ್ ಆಗಿ ಅಂದರೆ ನಮ್ಮ ಮನೆಗೆ ಬಂದ್ಬಿಟ್ರು ಎಲ್ಲರೂ. ನಾನು ಇದು ಯಾರು ಇದು ಅಂತ ಹೇಳಿ ಆಮೇಲೆ ಸಿನಿಮಾ ಎಲ್ಲ ಮುಗಿದು ಇನ್ನೇನು ಪ್ರಮೋಷನ್ ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ನಮ್ಮ ನಿರ್ದೇಶಕರು ಕರ್ಕೊಂಡು ಹೋಗ್ತೀನಿ ಪ್ರೊಡಕ್ಷನ್ ಹೌಸ್ ಹತ್ರ ಅಂತ ಹೇಳಿದ್ರು. ನೆಲಮಂಗ್ಲ ಅಂತ ಹೇಳ್ತಾ ಇದ್ರು ಯಾವಾಗಲೂ. ನೆಲಮಂಗ್ಲ ಹತ್ರ ಬಂದ್ವಿ, ಸರ್ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಎಲ್ಲಿ ನಮ್ಮ ಊರಿಗೆ ಕರ್ಕೊಂಡು ಮಂಗ್ಳೂರು ಹೋಗ್ತಾ ಇದ್ದೀರಾ? ಹಾಸನ್ ತನ್ಕೋಯ್ತು. ಹಾಸನ್ಗೆ ಹೋಗಿ ಇನ್ನೂ ಎಲ್ಲ ಒಳಗೊಳಗೆ ಹೋಗಿ ಯಾವುದೋ ಒಂದು ಫಾರ್ಮ್ ಹೌಸ್ ಥರ, ಸರ್ ನನಗೆ ಯಾಕೆ ಓಡಿಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದೆ ನಾನು ಅವ್ರಿಗೆ. ಅಂದರೆ ಎಲ್ಲಿ ನಾನು ಕರೆಕ್ಟಾಗಿ ಆ್ಯಕ್ಟ್ ಮಾಡಿದ್ದೀನಲ್ವಾ, ಡೇಟ್ಸ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ, ಯಾಕೆ ಅನ್ನೋ ಒಂಥರ ಆ ಥರ ಭಾಸ ಆಯಿತು. ಒಳಗೆ ಹೋದಾಗ ಒಂದು ದೊಡ್ಡ ಮನೆ, ಅಮ್ಮ ಸ್ಟೆಪ್ಸ್ ಮುಂದೆ ಇದ್ದರು. ನಾನು ಇವ್ರನ್ನ ವೀಕೆಂಡ್ ರಮೇಶಲ್ಲಿ ನೋಡಿದ ನೆನಪು ನನಗೆ ಒಂಥರ ನನ್ನ ಕಂಪ್ಲೀಟ್ ಬ್ಲ್ಯಾಂಕ್ ಅಲ್ಲಿಂದ. ಏನಪ್ಪ ಏನಾಗ್ತಾ ಇದೆ, ಏನು ಇದು ವಿಚಾರ ಅಂತ. ಬಟ್ ಅವ್ರನ್ನ ಭೇಟಿಯಾದಾಗ ಅವರೆಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದು ನನಗೆ ಆ ಮೂಲಕ ಗೊತ್ತಾಯಿತು. ನನ್ನ ಮಗನ ಥರನೇ ಬೆಳಿ ಅನ್ನೋ ಒಂದು ಆಶೀರ್ವಾದ ಮಾಡಿದ್ರು. ಅದಲ್ಲದೆ ಎಲ್ರಿಗೂ, ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ, ಪ್ರತಿ ಟೆಕ್ನಿಷಿಯನ್ಸ್ಗೂ ಫೋನ್ ಮಾಡಿದ್ದಾರೆ. ಎಲ್ರ ಬಗ್ಗೆ ಕೇರ್ ತಗೋತಾರೆ, ಮನ್ಸಾರೆ ಕೇರ್ ತಗೋತಾರೆ. ಅದರಲ್ಲೆಲ್ಲೂ ತೋರ್ಪಡಿಕೆ ಇಲ್ಲ. ಅದು ನನಗೆ ನಿಮ್ಮ ಬಗ್ಗೆ ಭಾಳ ಖುಷಿ ಇದೆ. ನಿಮ್ಮ ಪ್ರೊಡಕ್ಷನ್ ಹೌಸಿಂದ ನನ್ನಂಥ ಭಾಳಷ್ಟು ನನಗಿಂತ ಅದ್ಭುತವಾದ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿದ್ದಾರೆ. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಎಲ್ರಿಗೂ ಆಸರೆ PA ಪ್ರೊಡಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದು ಖಂಡಿತವಾಗ್ಲೂ ಆಗುತ್ತೆ. ಅದು ಈ ಕೊತ್ತಲವಾಡಿ ಸಿನಿಮಾದಿಂದ ಪ್ರಾರಂಭ ಆಗುತ್ತೆ. ಕೊತ್ತಲವಾಡಿ ನಾವು ಅದೇ ಸರ್ ಒಬ್ಬರು ಕ್ವಶನ್ ಕೇಳಿದ್ರು, ಅಂದರೆ ಗ್ರಾಮಕ್ಕೂ ಆ ಕತೆಗೆ ಏನೋ ಸಂಬಂಧ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲ.
ನಾವು ತಳಕಾಡಲ್ಲೂ ಶೂಟ್ ಮಾಡಿದ್ದೀವಿ, ಕೊತ್ತಲವಾಡಿಯಲ್ಲೂ ಮಾಡಿದ್ದೀವಿ, ಸ್ವಲ್ಪ ಕನಕಪುರದ ಕಡೆನೂ ಮಾಡಿದ್ದೀವಿ, ರಾಮನಗರದಲ್ಲೂ ಮಾಡಿದ್ದೀವಿ. ಬಟ್ ನಾವು ಕೊತ್ತಲವಾಡಿ ಬಹುಭಾಗ ನಾವು ಶೂಟ್ ಮಾಡಿದ್ರಿಂದ ನಮ್ಗೆ ಊರು ಹೋದಾಗ ಊರಲ್ಲಿ ಸಿಕ್ಕಂಥ ಒಂದು ವೈಬ್ ಇರಲಿ, ಅಲ್ಲಿಯ ಜನರಾಗಿರಲಿ, ಅಲ್ಲಿಯ ಊರಾಗಿರಲಿ, ಅಷ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಾಗಾಗಿ ನಮ್ಮ ಚಿತ್ರಕ್ಕೆ ಹೆಸರು ಕೂಡ ಕೊತ್ತಲವಾಡಿಗೆ ಇಡ್ಬೋದಲ್ಲ ಅಂತ ಅನಿಸ್ತು. ಚಿತ್ರದಲ್ಲಿ ಎಲ್ಲೂ ಕೂಡ ಗ್ರಾಮಕ್ಕೆ ಅಪಮಾನವಾಗುವಂತಹ ಅಥವಾ ಯಾವುದೋ ಆ ಥರ ವಿಚಾರ ಇರಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಏನೋ ಒಂದು ಇದಾಗುವಂಥ, ಎಲ್ಲರನ್ನೂ ಒಳ್ಳೆ ರೀತಿಲಿ ತೋರಿಸಿದ್ದಾರೆ. ಅಂದರೆ ಊರಂದಮೇಲೆ ಎಲ್ಲರೂ ಇರ್ತಾರೆ ಅಂದರೆ ಸನ್ನಿವೇಶ, ಸಿಚುವೇಶನ್ ವಿಲ್ ಬಿ ರಾಂಗ್, ಮನುಷ್ಯರು ಎಲ್ಲರೂ ಒಳ್ಳೆಯವರು ಇರ್ತಾರೆ. ಸೊ ಹಾಗಾಗಿ ಈ ಚಿತ್ರದಲ್ಲಿ ಅದೇ ಒಂದು ರೀತಿ ಅದೇ ಒಂದು ಮೆಸೇಜ್ ಇದೆ. ಆಸೆ ದುರಾಸೆ ಮಟ್ಟಕ್ಕೆ ಹೋದರೆ ಏನೆಲ್ಲ ಘಟನೆ ಆಗ್ಬೋದು ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಂತ ಹೇಳ್ಬೋದು. ಅದನ್ನು ಶ್ರೀರಾಜ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪ್ರಾಯಶಃ ನಾನು ಇಲ್ಲಿವರೆಗೂ ಆ್ಯಕ್ಟ್ ಮಾಡುವಂಥ ಸಿನಿಮಾದಲ್ಲಿ ಬಿಗ್ ಸ್ಕೇಲ್, ಒನ್ ಆಫ್ ದ ವೆರಿ ಬಿಗ್ ಸ್ಕೇಲ್, ನನಗೆ ನನ್ನ ಆ್ಯಕ್ಷನನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಸಿನಿಮಾ. ಹಾಗಾಗಿ ಅಮ್ಮ ಅವ್ರಿಗೆ ಆಭಾರಿಯಾಗಿದ್ದೀನಿ, ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ದೇಶಕರಿಗೆ ಆಭಾರಿಯಾಗಿದ್ದೀನಿ, ನನ್ನ ಜೊತೆ ಆ್ಯಕ್ಟ್ ಮಾಡಿರುವಂಥ ಎಲ್ಲರಿಗೂ ಆಭಾರಿಯಾಗಿದ್ದೀನಿ, ಟೆಕ್ನಿಷಿಯನ್ಸ್ಗೂ ಆಭಾರಿಯಾಗಿದ್ದೀನಿ. ಖುಷಿ ಇದೆ. ಆ್ಯಂಡ್ ಆಗಸ್ಟ್ 1ನೇ ತಾರೀಕಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೊತ್ತಲವಾಡಿಗೆ ಬನ್ನಿ, ಆಗಸ್ಟಿಗೆ ಟಿಕೆಟ್ ತಗೊಂಡು ಬಸ್ ತಲ್ಲ ಥಿಯೇಟರ್ದು. ಥ್ಯಾಂಕ್ ಯು. ಎಸ್, ಪ್ರಶ್ನೆ ಅದು ಕತೆ ಹೇಳ್ಬೇಕಾಗುತ್ತೆ ಸರ್. ಟ್ರೈಲರಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಟ್ರೈಲರಲ್ಲಿ ಆಲ್ಮೋಸ್ಟ್ ಅಂದರೆ 50-60% ಬಿಟ್ಟು ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ರಿಲೇಷನ್ಶಿಪ್ ಏನಿದೆ ಅಂತ ಗೊತ್ತಿಲ್ಲ, ಬಟ್ ರಿಯಲ್ ಲೈಫಲ್ಲಿ ತುಂಬ ಒಳ್ಳೆ ರಿಲೇಷನ್ಶಿಪ್ ಇದೆ. ನಾನು ಎಂಜಾಯ್ ಮಾಡ್ತೀನಿ, ನಾವು ಜೊತೆಲಿ ವರ್ಕೌಟು ಮಾಡ್ತೀವಿ, ಜಿಮ್ಮು ಒಂದೇ, ಊರು ಅಂದರೆ ಇರೋವಂಥ ಏರಿಯಾ ಒಂದೇ, ಕಂಟಿನ್ಯೂಸ್ ಆಗಿ ಫೋನಲ್ಲಿ ಮಾತಾಡ್ತಿರ್ತೀವಿ. ಒಂದು ರೀತಿಯಲ್ಲಿ ಹೀರೋಯಿನ್ ಥರ ಕೆಮಿಸ್ಟ್ರಿ ಇದೆ ನನಗೂ ಮತ್ತು ಅವ್ರಿಗೆ. ಹೌದು, ಕನ್ನಡದಲ್ಲಿ ಹಳ್ಳಿ ಹುಡುಗಂದ. ಹೌದು, ನನಗೆ ಮೊದಲಿಂದ, ನಾನು ಹಳ್ಳಿಯವನೇ, ನನಗೆ ಮೊದಲಿಂದ ಬಹಳ ಆಸೆ ಇತ್ತು ಒಂದು ಹಳ್ಳಿಯ ಒಬ್ಬ ಗಟ್ಟಿಗ ಹುಡುಗನ ಒಂದು ಪಾತ್ರವನ್ನು ಮಾಡಬೇಕು ಅಂತ. ಹಳ್ಳೀಲಿ ಯೂಶ್ವಲಿ ಹುಡುಗರು ಇರ್ತಾರೆ ಈ ಥರ, ಅಂದರೆ ಮುನ್ನುಗ್ಗೋ ಹುಡುಗರು, ಊರಲ್ಲಿ ಏನಾದರೂ ಸಮಸ್ಯೆ ಆಗಿ ಹೋಗಿ ವಾಲಂಟಿಯರ್ ಆಗಿ ಕೆಲಸ ಮಾಡೋ ಹುಡುಗರು ಹಳ್ಳಿಲೇ ಸಿಗೋದು. ಸೊ ಅಂಥ ಒಂದು ಪಾತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಸರ್. ಅದೊಂದು ಅದ್ಭುತ ಇದು. ಅಂದರೆ ಎಸ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ, ವಿದೌಟ್ ಬ್ಯಾಕ್ಗ್ರೌಂಡ್ ಬರುವಂಥ ಆ್ಯಕ್ಟರ್ಸ್ಗಳಿಗೆ ಟೆಕ್ಸ್ಟ್ ಬುಕ್ ಅವರು, ರೋಲ್ ಮಾಡೆಲ್. ಅಂದರೆ ಝೀರೋಯಿಂದ ಬಂದು ಒಂದು ದೊಡ್ಡ ಎಂಪೈರ್, ಇಡೀ ಇಂಡಿಯಾದಲ್ಲೇ, ಬರೀ ಇಂಡಿಯಾ ಅಂತ ಹೇಳಲ್ಲ, ವರ್ಲ್ಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳೋದಾದರೆ. 100% ವರ್ಲ್ಡ್ ಸಿನಿಮಾಗೆ ಒಂದು ದೊಡ್ಡ ಎಂಪೈರ್ ಕಟ್ಟಿರುವಂತಹ ನಟ ಅವರು ನಮ್ಮಂಥವ್ರಿಗೆ ಎಲ್ರಿಗೂ ರೋಲ್ ಮಾಡೆಲ್. ಸೊ ಅವರು ತಗೊಂಡಿರುವಂಥ ಮೊದಲನೇ ಬೈಕಲ್ಲಿ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಅಂದರೆ ಸಿನಿಮಾ ಮುಗಿದು ಇನ್ನು ಪ್ರಮೋಷನ್ ಶುರು ಆಗೋವರೆಗೂ ನನಗೆ ಗೊತ್ತಿರಲಿಲ್ಲ. ಅದೊಂದು ನಮ್ಮ ಡೈರೆಕ್ಟ್ರು ಒಳ್ಳೆ ಸ್ಪೈ ಏಜೆಂಟ್ ಥರ ಕೆಲಸ ಮಾಡಿದ್ದಾರೆ. ಅಂಥ ಒಂದು ಟಾಪ್ ಸೀಕ್ರೆಟ್ ಇಟ್ಟಿದ್ರು. ಬಟ್ ಹೇಳ್ತಾ ಇದ್ರು, ಸರ್ ಈ ಬೈಕಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ, ಅದು ನಿಮ್ಗೆ ಗೊತ್ತಾಗತ್ತೆ. ನಾನು ಏನು CBC, ಓಕೆ, ನಾವು ಕಾಲೇಜಲ್ಲಿ ಇದ್ದಾಗ ನಾವು ತುಂಬ ಇಷ್ಟಪಡಿದಂಥ ಬೈಕು ಏನಿರ್ಬೋದು ಅಂತ ಅನ್ಕೋತಿದ್ದೆ. ಬಟ್ ಖುಷಿ ಇದೆ, ಆ ಬೈಕಲ್ಲೇ ಒಂದು ಒಳ್ಳೆ, ಅಂದರೆ ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂಥ ಶಾರ್ಟ್, ಅದು ಒಂದು ಸ್ಟಂಟ್ ಎಲ್ಲ ಮಾಡಿದ್ದೀವಿ. ಸೊ ಖುಷಿ ಇದೆ, ಯಾವಾಗಲೂ ಮೆಮೊರಿ ಇಟ್ಕೋತೀನಿ. ಅಮ್ಮ ಅವ್ರ ಮನೆಗೆ ಹೋದಾಗ ನನಗೆ ಗೊತ್ತಿರಲಿಲ್ಲ ಅಲ್ಲ, ಶೂಟ್ ಉದ್ದಕ್ಕೂ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ನಾನು ಅದು ಬೈಕ್ ನಾನೇ ಇಟ್ಕೋತಾ ಇದ್ದೆ. ಬಟ್ ಅಮ್ಮ ಅವ್ರ ಮನೆಗೆ ಹೋದಾಗ ಆ ಬೈಕ್ ಜೊತೆ ಸೆಲ್ಫಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಎಲ್ಲೂ ಪೋಸ್ಟ್ ಮಾಡೋಕ್ಕಾಗಿಲ್ಲ, ಅದು ಟಾಪ್ ಸೀಕ್ರೆಟ್ ಅಲ್ವಾ ಇದು, ಎಷ್ಟು ಸರ್ ಅವರ ಅಮ್ಮ ಪ್ರೊಡ್ಯೂಸ್ ಮಾಡೋದು ಅಂತ. ಸೊ ಹಾಗಾಗಿ ಪೋಸ್ಟ್ ಮಾಡೋಕ್ಕಾಗಿಲ್ಲ, ಇನ್ನು ಪೋಸ್ಟ್ ಮಾಡ್ತೀನಿ ನಾನು. ಎಸ್, ಪೃಥ್ವಿ ಅವರೇ, ನೀವು ಹೇಳಿದ ಹಾಗೆ ಮೋಹನ ಹಾಗೂ ಬಾಬಣ್ಣ ಅವರ ಕೆಮಿಸ್ಟ್ರಿ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಅಂಡ್ ಅಮೇಝಿಂಗ್ ಟ್ರೇಲರ್ ಆಗಸ್ಟ್ 1ಕ್ಕೆ ನಿಮ್ಮನ್ನ ವಿಭಿನ್ನ ರೀತಿಯಲ್ಲಿ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಪೃಥ್ವಿ ಅವರೇ. ನೀವು ಇಲ್ಲೇ ಇರಬೇಕು. ನಮ್ಮ ನಿರ್ಮಾಪಕರು ಮಾತನಾಡೋದಕ್ಕೂ ಮುನ್ನ ನಮ್ಮ ಮೋಹನ ಹಾಗೂ ಮಂಜು ಅವರು ಮುಂಗಾರು ಮಳೆ ಎಂಬ ಹಾಡಿಗೆ ಒಂದು ಸ್ಪೆಷಲ್ ಡ್ಯಾನ್ಸ್. ನಿಮ್ಗೆ ಹೇಳಿಲ್ವಾ ಅವರು? ಓಕೆ, ಒಳ್ಳೆದಾಯ್ತು, ಈಗ ಹೇಳ್ತಿದ್ದೀನಿ. ಎಸ್ ಪ್ಲೀಸ್, ಕಾವ್ಯ ಅವರು ಸ್ಟೇಜಿಗೆ ಬರಬೇಕು. ಹೌದು, ಅಮ್ಮ ಹೇಳಿದ್ರು ಹರೀಶ್ ಅವ್ರ ಹತ್ರ.